ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ 68ನೆಯ ಮಹಾಪರಿನಿಬ್ಬಣ ಭೀಮ ಸಂಕಲ್ಪ ದಿವಸ್ ಆಚರಣೆ. ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಬಿಜಿಎಸ್ ವೃತ್ತದ ಬಳಿಯಲ್ಲಿರುವ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ 68ನೆಯ ಮಹಾಪರಿನಿಬ್ಬಣ ಭೀಮ ಸಂಕಲ್ಪ ದಿವಸ್ ಆಚರಣೆಯನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀಮತಿ ಬಿವಿ ಅಶ್ವಿಜಾರವರು ಮಾತನಾಡಿ, ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಅವರು ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಸಮಾನತೆಯ ಪಾಠವನ್ನ ಹೇಳಿದಂತ ಮಹಾನ್ ಚೇತನರು. ನಾವು ಇಂದು ಭಾರತ ದೇಶದಲ್ಲಿ ನಿಶ್ಚಿಂತೆಯಿಂದ ಉಸಿರಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಬಾಬಾ ಸಾಹೇಬರ ಕೊಡುಗೆ ಅಪಾರವಾದದ್ದು. ಅವರು ಹಾಕಿಕೊಟ್ಟಿರುವ ಸಂವಿಧಾನ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಸೀಮಿತವಾಗಿರುವಂತದ್ದು. ಭಾರತ ಸೇರಿದಂತೆ ಹಲವಾರು ರಾಷ್ಟ್ರಗಳು ನಮ್ಮ ಸಂವಿಧಾನವೇ ಶ್ರೇಷ್ಠವಾದದ್ದು ಎಂದು ಹೇಳಿವೆಯಲ್ಲದೆ ಎಷ್ಟೋ ದೇಶಗಳು ನಮ್ಮ ಸಂವಿಧಾನವನ್ನ ಆಧಾರವಾಗಿಟ್ಟುಕೊಂಡು ಅವರು ಆಡಳಿತವನ್ನ ಮಾಡುತ್ತಿದ್ದಾರೆ. ಸಂವಿಧಾನ ಅನುಸರಿಸಿದ ಕೆಲವು ದೇಶಗಳು ಇಂದಿಗೂ ಸಹ ಮಿಲಿಟರಿ ಆಡಳಿತ, ಸರ್ವಾಧಿಕಾರಿಗಳ ಆಡಳಿತದಿಂದ ಅಧಿಕಾರವನ್ನ ನಡೆಸುತ್ತಿವೆ. ಅಲ್ಲಿನ ಪಡುತ್ತಿರುವ ಜನರ ಕಷ್ಟಗಳು ನಾವು ಪ್ರಸ್ತುತ ದಿನಗಳಲ್ಲಿ ಕಣ್ಣಾರೆ ಕಾಣುತ್ತಿದ್ದೇವೆ ಎಂದರು. ಹಾಗಾಗಿ ಸ್ವಂತ ಬಲಿಷ್ಠ ಪ್ರಜಾಪ್ರಭುತ್ವವನ್ನ ಹೊಂದಿರುವ ಏಕೈಕ ದೇಶವೆಂದರೆ ನಮ್ಮ ಭಾರತ ದೇಶ ಎಂದು ತಿಳಿಸಿದರು. ಜೊತೆಗೆ ಹಾಕಿಕೊಟ್ಟ ಹೋಗಿರುವ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕೆಂದು ತಿಳಿಸಿದರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿ ಕುಮಾರ್, ಪ್ರಪಂಚದ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಅಪಾರವಾದ ಜ್ಞಾನ ಮತ್ತು ಚಾರಿತ್ರ್ಯ, ಶಿಸ್ತು, ಸಮಯ ಪಾಲನೆ, ಸಂಯಮ, ಸನ್ನಡತೆ, ತ್ಯಾಗ, ಪರಿಶ್ರಮದ ಮುಖಾಂತರ ಜಗತ್ತೇ ಮೆಚ್ಚಿ ಗೌರವಿಸುವಂತಹ ಶಕ್ತಿಯಾದವರು. ಭಾರತ ಭಾಗ್ಯವಿದಾತ ಮತ್ತು ವಿಶ್ವ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಮಹಾರಾಷ್ಟ್ರದ ಮಹೋನ್ನಲ್ಲಿ 1891 ಏಪ್ರಿಲ್ 14ರಂದು ಜನಿಸಿದ ಮಹಾನ್ ಚೇತನ. ತಮ್ಮ ಬಾಲ್ಯ, ಯೌವನ ಮತ್ತು ಯೌವನದ ನಂತರದ ದಿನಗಳಲ್ಲಿ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ, ರಾಷ್ಟ್ರೀಯತೆಗೆ, ಶೋಷಿತ ವರ್ಗ, ಮಹಿಳೆಯರು, ಕಾರ್ಮಿಕರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಸೇರಿದಂತೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಸಮಾನತೆಗಾಗಿ ಹಗಲಿರಲು ದುಡಿದ ವ್ಯಕ್ತಿಯಾದವರು ಅಂದರೆ ಅಂಬೇಡ್ಕರ್. ಡಿಸೆಂಬರ್ 6, 1956ರಲ್ಲಿ ಇಹಲೋಕಕ್ಕೆ ಪ್ರಯಾಣ ಬೆಳೆಸಿದರು. ಅಂತಹ ಮಹಾನ್ ಚೇತನರ ಪುಣ್ಯ ಸ್ಮರಣೆಯ ದಿನವಾದ ಇಂದು ಪರಿನಿಬ್ಬಾಣ ದಿವಸ್ ಭೀಮ ಸಂಕಲ್ಪ ದಿನವೆಂದು ಆಚರಿಸಲಾಗುತ್ತಿದ್ದೇವೆ. ಬಾಬಾ ಸಾಹೇಬರು ತಮ್ಮ ಜೀವನದುದ್ದಕ್ಕೂ ಸಮಾಜದ ಏಳಿಗೆ, ಸಮಾಜದ ಏಕತೆ, ಸಮಾನತೆ ಸೇರಿದಂತೆ ದೀನ ದಲಿತರ ಉದ್ಧಾರಕ್ಕಾಗಿ ಮಾತ್ರ ಜೀವಿಸಿದಂತಹ ವ್ಯಕ್ತಿ. ತಮ್ಮ ಸ್ವಂತಕ್ಕಾಗಿ ಏನೂ ಮಾಡಿಕೊಳ್ಳದೆ ತಮ್ಮ ಜೀವನ ಪ್ರತಿಯೊಂದು ಕ್ಷಣವನ್ನ ಸಮಾಜದ ಒಳಿತಿಗಾಗಿ ಮೀಸಲಿಟ್ಟಂತಹ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಭಾರತದ ಪ್ರಜೆಗಳ ಪಾತ್ರ ಸ್ಮರಣೀಯರು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಇಂದ್ರಕುಮಾರ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಎಸ್ ದರ್ಶನ್, ಹನುಮಂತರಾಯಪ್ಪ, ಶ್ರೀನಿವಾಸ್, ಗೋವಿಂದರಾಜು, ಕೆ ಗುರುಪ್ರಸಾದ್, ಗಂಗಸ್ವಾಮಯ್ಯ, ಟೈಲರ್ ಜಗದೀಶ್, ರಂಜನ್, ಶಿವಣ್ಣ, ಸುರೇಶ್, ರಾಕೇಶ್, ಶಬೀರ್ ಅಹಮದ್, ರಾಮಚಂದ್ರರಾವ್, ಎಸ್ ಇಮ್ರಾನ್, ಆಟೋ ಕುಮಾರ್, ಗೋವಿಂದರಾಜು, ನರಸಿಂಹಮೂರ್ತಿ, ರಫೀಕ್ ಅಹಮದ್, ಶ್ರೀನಿವಾಸ್, ಎನ್ವಿ, ಹನುಮನರಸಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಎಎನ್ಪಿ ತುಮಕೂರು. ಎಲ್ರಿಗೂ ನಮಸ್ಕಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಣ ದಿನಾಚರಣೆ. ಕೇವಲ ಅಂಬೇಡ್ಕರ್ ಅಂದರೆ ನಾವು SC/ST ಅಂತ ಮಾತ್ರ ಮೀಸಲ್ಪಡಿಸಲಾಗ್ತಾ ಇದೆ ಹಲವಾರು ಕಡೆ. ಬಟ್ ಇವತ್ತು ನಾವು ಉಸಿರಾಡ್ತಿದ್ದೀವಿ, ಒಂದು ನಾವು ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಮನೆಯಿಂದ ಹೊರಗಡೆ ಬಂದು ಮಹಿಳೆ ಆಗಿರಿ, ಮಕ್ಕಳಾಗಿರಿ, ಹೊರಗಡೆ ಬಂದು ಏನು ಎಲ್ಲ ಮಕ್ಕಳು ಶಾಲೆಯಲ್ಲಿ, ಎಸ್ಪೆಷಲಿ ಇವಾಗ ಬಡ ಮಕ್ಕಳಿಗೆ RT ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ರಿಸರ್ವೇಷನ್ ಬರ್ತಾ ಇದೆ. ಆ್ಯಂಡ್ ಇವಾಗ ನಾವು ಬೇರೆ ದೇಶಗಳು ನೋಡ್ತಾ ಇರ್ಬೋದು, ಬೇರೆ ಅರಬ್ ದೇಶಗಳಲ್ಲಿ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ
ಮೊನೋಕ್ರಸಿ ಅಂತಾರೆ, ಏನು ಈಗ ಏಕರಾಜ್ಯ ಒಬ್ಬರೇ ಆಡಳಿತ ಮಾಡ್ತಾ ಇರೋದು, ಯಾವ ರೀತಿಯಾಗಿ ಮಿಲಿಟ್ರಿ ಆಡಳಿತ ನಡೀತಾ ಇದೆ, ಅದೆಲ್ಲ ನೋಡಿದ್ರೆ ನಮ್ಮ ದೇಶ ಇನ್ನು ಪ್ರಜಾಪ್ರಭುತ್ವದಿಂದ ಇಷ್ಟು ವರ್ಷ ಬಂದಿದೆ. ಇದಕ್ಕೆ ಕಾರಣರಾದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸುಮಾರು 2 ವರ್ಷ 2 ತಿಂಗಳು 21 ದಿನ ಕಾಲ ಎಲ್ಲ ವಿವಿಧ ದೇಶಗಳ ಕಾನ್ಸ್ಟಿಟ್ಯೂಷನ್ ಎಲ್ಲ ಓದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ನಮ್ಮ ಭಾರತಕ್ಕೆ ಸೂಕ್ತವಾಗಿರುತ್ತೆ ಅಂತ ಒಂದು ಸಂವಿಧಾನವನ್ನು ರಚಿಸಿ, ಅತಿ ದೊಡ್ಡದಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಇವತ್ತು ನಾವು ಅವರೆಲ್ಲರನ್ನ ನೆನೆಸ್ಕೊಳ್ಬೇಕಾದ ದಿನವೇ ಆಗುತ್ತದೆ. ಕೇವಲ ಇವತ್ತೊಂದೇ ಅಲ್ಲ, ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೋಬೇಕು. ಅವರು ನೀಡಿದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಮ್ಮ ಕರ್ತವ್ಯಗಳೇನಿದೆ ಅದು ನಾವು ಮಾಡಬೇಕು. ಎಲ್ಲರಿಗೂ ಜೈ ಭೀಮ್. ಬಂಧುಗಳೇ, ಏನಿವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ, ಅಂದರೆ ಇವತ್ತು ಅವರ ಸಂಕಲ್ಪ ದಿನ. ಇವತ್ತು ನಮ್ಮನ್ನು ಇಡೀ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಇಡೀ ದೇಶನೇ ಇವತ್ತು ಅವ್ರನ್ನ ಶೋಕದ ದಿನ ರೀತಿ ಆಚರಣೆ ಮಾಡಿದ ಇಡೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಣ ದಿನ ಅಂತಂದರೆ ಇವತ್ತು ಯಾರಿಗೂ ಈ ಮಾನವ ಕುಲಕ್ಕೆ ಯಾರಿಗೂ ಸೇರಿದಂಥ ಜನ ಸೇರಿದಂಥ ದಿನ ಇವತ್ತು ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮನ್ನು ಬಿಟ್ಟು ಆಗಲಿರೋ ದಿನ. ಇಂಥ ಮಹಾನ್ ನಾಯಕನ ಇವತ್ತು ಏನು ಇಡೀ ದೇಶಾದ್ಯಂತ ಇವತ್ತು ಆ ನಾಯಕನ ಸ್ಮರಿಸಬೇಕಾಗುತ್ತೆ. ಏನು ಅವರ ತತ್ವ ಆದರ್ಶಗಳು, ಅವರು ಹಾಕಿಕೊಟ್ಟಂಥ ಹಾದಿಗಳು ಪ್ರತಿಯೊಬ್ಬರು ಏನು ಯುವಕರಲ್ಲಿ ಮೂಡಿಸಬೇಕು. ಯುವಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ಬಿತ್ತರಿಸುವುದರ ಮೂಲಕ, ಅವರ ಆಶಯಗಳನ್ನು ಪಾಲಿಸುವುದರ ಮೂಲಕ ನಾವೆಲ್ಲರೂ ಅವರ ಇವತ್ತು ಪರಿನಿರ್ವಾಣ ದಿನದಂದು ಅವರನ್ನು ಸ್ಮರಿಸಬೇಕಾಗುತ್ತೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅಂಬೇಡ್ಕರ್ ಎಂದರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಅಗಾಧ ಶಕ್ತಿ. ದೀನದಲಿತ ಶೋಷಿತ ಬದುಕಿಗೆ ಧ್ವನಿಯಾಗಿ ಜನಿಸಿದ ಮನುಕುಲ ಮಹಾತ್ಮ. ಹುಟ್ಟುತ್ತಲೇ ಬಡತನ, ನೋವು, ಯಾತನೆ, ಅವಮಾನಗಳನ್ನು ಬಂದ ಬಾಬಾ ಸಾಹೇಬರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಜ್ಞಾನ, ಅಂಧಕಾರ, ಅಸಮಾನತೆ, ತಾರತಮ್ಯ, ಜಾತಿ ವಿರುದ್ಧ ಧ್ವನಿ ಎತ್ತಿ ಸಮಾನತೆ ಸಮಾಜ ನಿರ್ಮಾಪಕರು ಉಚ್ಚ ಕುಲದ ಪುರೋಹಿತ ಬಾಹುಶಕ್ತಿಗಳ ನಡೆಯುತ್ತಿರುವ ಹಿಂಸೆ, ಶೋಷಣೆ, ದೌರ್ಜನ್ಯ, ಮೋಸ, ವಂಚನೆ, ಕ್ರೌರ್ಯ ಮೆರೆಯುವ ವ್ಯವಸ್ಥೆಯೊಳಗೆ ತಳವರ್ಗದ ಬದುಕಿಗೆ ಶೋಚನೀಯವಾಗಿತ್ತು. ಅಸಹಾಯಕರಾಗಿ ಬದುಕುತ್ತಿದ್ದ ನೊಂದವರ ಬಾಳಿಗೆ ಬೆಳಕಾಗಿ ಬಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಮತ್ತೆ ನೆನೆಯಬೇಕಾಗುತ್ತೆ. ಸಮಾಜದಲ್ಲಿ ಜಿಡ್ಡುಗಟ್ಟಿದ್ದ ಮೌಢ್ಯ, ಅಂಧ, ಅಜ್ಞಾನತೆ ಬಿಂಬಿಸುವ ಆಚರಣೆಗಳು ಅಳಿಸಿ ವೈಚಾರಿಕತೆ, ತಾತ್ವಿಕತೆ, ಸಮಾನತೆ ಪ್ರಜ್ಞೆ ಸಮಾಜ ಕಟ್ಟಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಸಮಾಜವನ್ನು ಮನುಕುಲದ ಉದ್ಧಾರಕ್ಕಾಗಿ ಮಹಾತ್ಯಾಗಿಗಳಾಗಿ ಮಾಡಿ ಅಂಬೇಡ್ಕರ್ ಭಾರತ ರತ್ನ ಅಷ್ಟೇ ಅಲ್ಲದೆ ವಿಶ್ವರತ್ನ ಕೂಡ ಹೌದು. ಅಂಥ ಸಾಮರ್ಥ್ಯ, ವಿದ್ವತ್, ಪಾಂಡಿತ್ಯ ಗಳಿಸಿದ ಮಹಾನ್ ಚೇತನ ಅವರು. ಏನು ಅಂಬೇಡ್ಕರ್ ಅವರು ಒಬ್ಬ ಭಾರತೀಯ ಮಹಾತ್ಮನಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರೆತು ಪ್ರತಿಯೊಬ್ಬರು ಭಾರತೀಯರು ಹೆಮ್ಮೆ ಪಡೆಯುವ ವಿಚಾರ ಇದು. ಏನು ಈ ನೆಲದ ಸೌಂದರ್ಯ, ಪ್ರೀತಿ, ಸಂಸ್ಕಾರ, ಸೌಭಾಗ್ಯ, ಬುದ್ಧ ಬಸವ ಆಶಯಗಳ ಆಶಯಗಳನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಿ ವೈಚಾರಿಕ ಪ್ರಜ್ಞೆ, ಸಮಾನತೆ, ಸಮಾಜ ಅಡಿಪಾಯ ಹಾಕಿದ್ದರು. ಈ ದೇಶದ ಶ್ರೀಸಾಮಾನ್ಯರು, ತಳ ಸಮುದಾಯದ ಪ್ರತಿಯೊಬ್ಬ ಸಮಾಜದ ಮುಖ್ಯವಾಹಿನಿಗೆ ತಂದು ಶೋಷಿತರ ಬಾಳಿಗೆ ಆಶಾಕಿರಣವಾಗಿ ನ್ಯಾಯ ಕಲ್ಪಿಸಿಕೊಟ್ಟ ಸಂವಿಧಾನ ಶಿಲ್ಪಿಗೆ ಇವತ್ತು ನಾವೆಲ್ಲ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತೇನು ಅವರು ಸಂವಿಧಾನ ಬಾಬಾ ಸಾಹೇಬರು ಬರೆದು ನಮ್ಮ ಇಡೀ ದೇಶಕ್ಕೆ, ಇಡೀ ವರ್ಲ್ಡೇ ಇವತ್ತು ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವ್ರನ್ನ ಇವತ್ತು ನೆನೆಸ್ಕೊಳ್ತಾರೆ. ಅಂಥ ದಿನ ಇವತ್ತು ನಾವು ಏನಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂಕಲ್ಪ ಮಾಡಿ ಇವತ್ತು ಅವ್ರನ್ನ ಇಂದಿನ ಯುವ ಪೀಳಿಗೆಗಳಿಗೆ ಅವರ ವಿಚಾರಗಳನ್ನ ಬಿತ್ತರಿಸಬೇಕಾಗಿ, ಅವರ ಚಿಂತನೆಗಳು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ. ಇವತ್ತೇನಾದ್ರೂ ಸಮಾಜದಲ್ಲಿ ಇವತ್ತು ಬೇರೆ ವೈಚಾರಿಕತೆಗಳು ನಡೀತಾ ಇದ್ದಾವೆ. ಅಂಥ ವಿಚಾರವಾಗಿ ಯುವಕರು ಒಳ್ಳೆ ಬಾಬಾ ಸಾಹೇಬರು ಏನು ಕಾನೂನು ಬರೆದಿರ್ತಕ್ಕಂಥ ಕಾನೂನುಗಳನ್ನ ತಿಳ್ಕೊಬೇಕಾಗುತ್ತೆ. ಇವತ್ತೇನು ದೇಶದಲ್ಲಿ ದೊಡ್ಡ ಕ್ರೌರ್ಯಗಳು ನಡೀತವೆ, ಅಂಥವೆಲ್ಲ ಬಿಟ್ಟು ಒಳ್ಳೆ ಸಮಾಜ ಕಟ್ಟುವ ನಾಯಕರು ಯುವಕರಲ್ಲಿ ಬೆಳಬೇಕಂತ ಬಾಬಾ ಸಾಹೇಬ್ ಚಿಂತನೆಗಳು ಬೆಳೆಸಬೇಕು.
ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯಿಸುತ್ತಾ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕ ಭೀಮ ನಮನಗಳನ್ನು ಸಲ್ಲಿಸುವುದರ ಮೂಲಕ ನಾವೆಲ್ಲ ಏನು ದಲಿತ ಪರ ಸಂಘಟನೆಗಳು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಅವರಿಗೆ ಗೌರವಪೂರ್ವಕ ನಮನ ಸಲ್ಲಿಸ್ತಾ ಇವತ್ತು ನಾವು ಬಾಬಾ ಸಾಹೇಬರ ಆಶಯಗಳನ್ನ ಮುಂದಿನ ಯುವ ಪೀಳಿಗೆಗೆ ಬಿತ್ತರಿಸುವಂತ ನಾವು ಆಶಯವನ್ನು ಹೊತ್ಕೊಂಡು ಇವತ್ತು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ. ಎಲ್ಲರಿಗೂ ಜೈ ಭೀಮ್, ಜೈ ಬುದ್ಧಾಯ.